ಈ ಬಿಜೆಪಿಯರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇವರಿಗೆ ಏನು ಬೇಕಿಲ್ಲ, ಇವರಿಗೆ ಮೈಲೇಜ್ ಬೇಕು, ಬರೀ ಭ್ರಷ್ಟಾಚಾರ ಅಂತಾರಲ್ಲ. ಇವ್ರ ಪಾಪದ ಕೊಡ ಇಲ್ಲೈತೆ, ಇವ್ರ ಪಾಪದ ಕೊಡ ನೋಡಿ. 220 ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ, ಯಡಿಯೂರಪ್ಪ ಸರ್ಕಾರದಲ್ಲಿ 220 ಕೋಟಿ ತಿಂದರೆ. 220 ಕೋಟಿ ಯಾವ್ಯಾವುದು ನೋಡಿ ಅಧ್ಯಕ್ಷರೇ. ಈಗ ನಾನು ಹೇಳ್ತಾ ಇದ್ದೀನಿ, ಇದು ಸುಳ್ಳಾದ್ರೆ, ಇದು ಸುಳ್ಳು ಚರ್ಚಿಕೊಂಡ್ರೆ, ಇದು ಸುಳ್ಳಾದ್ರೆ ನೀವು ಕೇಳಿ ಶಿಕ್ಷೆ ನಾವು ಗುರಿ ಆಗ್ತೀವಿ. ಇದರಲ್ಲಿ ಯಾವ್ಯಾವ್ದು ಕೊಡ್ತಿದ್ದಾರೆ ಇವರು ದುಡ್ಡು. ಬೋವಿ ನಿಗಮದಲ್ಲಿ 84 ಕೋಟಿ ಹೊಡೆದರೆ, ನುಂಗಿ ಹಾಕಿದ್ದಾರೆ ಬೋವಿ ನಿಗಮದಲ್ಲಿ. ಆಮೇಲೆ ಯಾವ್ಯಾವ ನಿಗಮಗಳಲ್ಲಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ 47 ಕೋಟಿ ನುಂಗಿ ಹಾಕಿದ್ದಾರೆ. 47 ಕೋಟಿ ನುಂಗಿ ಹಾಕಿದ್ದಾರೆ ಇವರು ಒಂದಲ್ಲ 220 ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ದುಡ್ಡಿಗೆ ಮೋಸ ಮಾಡಿ ನೇಮ 60 ಕೊಟ್ಟಿದ್ದೇನೆ, ಕೊಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಂದಿದ್ದೇನೆ. ಇವ್ರು ಹೇಳ್ತಾವ್ರಲ್ಲ, ನಾವೇನು ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕೋ ಪ್ರಯತ್ನ ಮಾಡಿಲ್ಲ. ಯಾರು ಅನುಭವಿಸಿದಾರೋ, ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೋ, ಯಾರು ಅವರು ಅದನ್ನು ಅನುಭವಿಸ್ತಾರೆ. ಆದ್ರೆ ಈ ರೀತಿ ಬಂಡಾಯ ಬತ್ತಲ ಗುಳಿಯಟ್ಟಿ ಶಿವಲಿಂಗ ಸೋಮವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ. ಸೋಮವಾರ ಅವಕಾಶ ಕೊಡ್ತೇನೆ ಚರ್ಚೆಗೆ. ಈಗ ಈ ಮಳೆಗಾಲದ ಬಗ್ಗೆ ಅವ್ರು ಮಾತಾಡ್ಲಿ. ಮಳೆಗಾಲ ಅಧ್ಯಕ್ಷ ಬಗ್ಗೆ ಮಾತಾಡಿ ಶಿವಲಿಂಗ ಶ್ರೀನಿವಾಸ್ ಮಾತಾಡ್ತಾರೆ. ನೀವು ಸೋಮವಾರ ಚರ್ಚೆ ಮಾಡಿ. ಶಿವಲಿಂಗ ಸೋಮವಾರ ಚರ್ಚೆ ಮಾಡಿ. ಸೋಮವಾರ ಚರ್ಚೆಗೆ ಅವಕಾಶ ಮಾಡಿಕೊಡಿ. ನಿಮಗೆ ಶ್ರೀನಿವಾಸ್ ಮಾತಾಡಲಿ. ತರೀಕೆರೆ ಶ್ರೀನಿವಾಸ್ ರಾಜೀನಾಮೆ. ಶ್ರೀನಿವಾಸ್ ಬಣ್ಣ ಹಾಕಲ್ರಿ, ಬಣ್ಣನ ಹಾಕಿ ಕುಣಿರಿ ನಾಟಕ. ಪ್ರತಿಪಕ್ಷ ಕೂತ್ಕೊಳ್ಳಿ. ನೀವು ನೆಕ್ಸ್ಟ್ ಮಾತಾಡಿ. ಶ್ರೀನಿವಾಸ್ ಮಾತಾಡ್ತಾರೆ. ಎಲ್ಲ ನಾಟಕ ಬಣ್ಣ ಹಾಕೊಂಡು ಆಡಿದ್ರೆ ಶ್ರೀನಿವಾಸ್ ಮಾತಾಡಿ. ಮನೆ ಅಧ್ಯಕ್ಷರೇ, ನೀವು ಅವಕಾಶ ಕೊಟ್ಟೋದು ಧನ್ಯವಾದಗಳು. ಮಲೆನಾಡಿನಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಮಳೆ, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇಡೀ ರಾಜ್ಯಕ್ಕೆ ಮಲೆನಾಡಿಂದ ಕೊಡ್ತಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತೇ ಇದೆ. ಮಾನ್ಯ ಅಧ್ಯಕ್ಷರೇ, ಗಾಳಿ ಮತ್ತು ಮಳೆಯಿಂದ ಏನ್